ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನು ಒಂದು 2024 ಮತ್ತು 25ನೇ ಸಾಲಿನ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ಗೆ ಈಗ ಅರ್ಜಿಯನ್ನು ಪ್ರಾರಂಭ ಮಾಡಿದ್ದಾರೆ. ಇಲ್ಲಿ ಪ್ರೀ ಮೆಟ್ರಿಕ್ ಆಗಿರ್ಬೋದು ಮತ್ತು ಪೋಸ್ಟ್ ಮೆಟ್ರಿಕ್ ಸ್ಟೂಡೆಂಟ್ಸ್ಗಳಿಗೆ ಇಲ್ಲಿ ಅಪ್ಲಿಕೇಬಲ್ ಆಗಿರುತ್ತೆ. ಇಲ್ಲಿ ಯಾವ ರೀತಿಯಾಗಿ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ಗೆ ಅರ್ಜಿಯನ್ನು ಸಲ್ಲಿಸಬೇಕಂತ ನಾನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ನ ಮಾಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವೇನಾದರೂ ಮೊದಲ ಬಾರಿಗೆ ವಿಸಿಟನ್ನು ಮಾಡಿದರೆ ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಆನ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಿಮಗೆ OBC ಮತ್ತು SC ST ಕ್ಯಾಟಗರಿಗೆ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ಗೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ. ಆ ಒಂದು ಅಪ್ಲಿಕೇಶನ್ ಹಾಕೋ ಮುಂಚೆ ಯಾವ ಒಂದು ಕ್ಯಾಟಗರಿಗೆ ಯಾವ ದಿನಾಂಕದವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ, ಅಂದರೆ ಲಾಸ್ಟ್ ಡೇಟ್ ಯಾವಾಗಿದೆ ಅಂತ ಅದನ್ನು ನೋಡಿಕೊಂಡು ಅಪ್ಲೈಯನ್ನು ಮಾಡ್ಕೊಳ್ಳೋಣ. ಇಲ್ಲಿ ಪ್ರೀ ಮೆಟ್ರಿಕ್ ಆಗಿರ್ಬೋದು, ಒಂದು ಪೋಸ್ಟ್ ಮೆಟ್ರಿಕ್ ಆಗಿರ್ಬೋದು, ಇಂಥ ಎರಡು ಅಭ್ಯರ್ಥಿಗಳಿಗೆ ಇಲ್ಲಿ ಅರ್ಜಿಯನ್ನು ಹಾಕಲು ಅವಕಾಶವನ್ನು ಕೊಟ್ಟಿದ್ದಾರೆ. ಆದರೆ ನಿಮಗೆ ಇಲ್ಲಿ 3 ಡಿಪಾರ್ಟ್ಮೆಂಟ್ ಅಂದರೆ SC ಆಗಿರ್ಬೋದು, ST ಆಗಿರ್ಬೋದು, OBC ಆಗಿರ್ಬೋದು, ಈ ಒಂದು 3 ಕ್ಯಾಟಗರಿದವರಿಗೆ ಬೇರೆ ಬೇರೆ ಒಂದು ಸಪ್ರೇಟ್ ವೆಬ್ಸೈಟ್ ಮೂಲಕ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ನಾನು 3 ಒಂದು ಕ್ಯಾಟಗರಿ ಯಾವ ರೀತಿಗೆ ಹಾಕಬೇಕಂತ ಎಕ್ಸ್ಪ್ಲೇನ್ನ ಮಾಡ್ತೀನಿ. ನೋಡಿ, ಮೊದಲೇದಾಗಿ ಇಲ್ಲಿ ನೀವು ನೋಡ್ಕೊಳ್ಬೋದು, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಈ ಒಂದು ಲಿಂಕನ್ನು ಕೊಟ್ಟಿರ್ತೀನಿ, ಇದನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಅರ್ಜಿಯನ್ನು ಸಲ್ಲಿಸುವ ಒಂದು ಅಭ್ಯರ್ಥಿಗಳು ಯಾವ ರೀತಿಯಾಗಿರಬೇಕಂದ್ರೆ, ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂದರೆ OBC ಕ್ಯಾಟಗರಿದವರು ಈ ಒಂದು ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ನಾನು ಡಿಸ್ಕ್ರಿಪ್ಷನಲ್ಲಿ ಸಪ್ರೇಟಾಗಿ ಅಂದರೆ ST ಕ್ಯಾಟಗರಿಗೆ ಈ ಲಿಂಕ್ನ ಕ್ಲಿಕ್ ಮಾಡ್ಕೊಳ್ಳಿ, SC ಕ್ಯಾಟಗರಿದವರು ಈ ಲಿಂಕನ್ನು ಕ್ಲಿಕ್ ಮಾಡ್ಕೊಳ್ಳಿ, OBC ಕ್ಯಾಟಗರಿದವರು ಈ ಲಿಂಕ್ನ ಕ್ಲಿಕ್ ಮಾಡಿ. ಇಂಥ 3 ಲಿಂಕನ್ನು ಕೊಡ್ತೀನಿ. ಯಾವ ನಿಮ್ಮದು ಕ್ಯಾಟಗರಿ ಇದೆ ಆ ಕ್ಯಾಟಗರಿ ಮೇಲೆ ಲಿಂಕನ್ನು ಕ್ಲಿಕ್ ಮಾಡ್ಕೊಂಡು ನೀವು ಹಾಸ್ಟೆಲ್ ಅಪ್ಲಿಕೇಶನ್ಗೆ ಅಂದರೆ ಪ್ರೀ ಮೆಟ್ರಿಕ್ ಸ್ಟೂಡೆಂಟ್ಸ್ಗಳಾಗಿರ್ಬೋದು ಅಥವಾ ಒಂದು ಪೋಸ್ಟ್ ಮೆಟ್ರಿಕ್ ಸ್ಟೂಡೆಂಟ್ಸ್ಗಳಾಗಿರ್ಬೋದು, ಒಂದು ಸಿಂಪಲ್ ಆದ ಒಂದು ಪ್ರೊಸೆಸ್ ಇದೆ ಒಂದು ಅಪ್ಲಿಕೇಶನ್ ಹಾಕಲು. ಯಾವುದೇ ರೀತಿಯಲ್ಲಿ ನಿಮಗೆ ಫಿಲ್ ಮಾಡುವಂಥ ಅವಶ್ಯಕತೆ ಇಲ್ಲ. ಬರೀ ನಿಮ್ಮ ಒಂದು ನಂಬರ್ ಹಾಕಿದರೆ ಅಥವಾ RD ನಂಬರ್ ಆಗಿರ್ಬೋದು, ಒಂದು ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು, ಅದನ್ನು ಹಾಕಿದರೆ ಆಟೋಮೆಟಿಕ್ಕಾಗಿ ಡೇಟಾ ಜೊತೆಗೆ ನೀವು ಆರಾಮಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ನಾನು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕಂತ ನೋಡೋಣ. ನೋಡಿ, ಮೊದಲೇದಾಗಿ ಇಲ್ಲಿ OBC ಕ್ಯಾಟಗರಿದವರು ಈ ಒಂದು ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಅದಕ್ಕೂ ಮುಂಚೆ ಈ ಒಂದು ಅಭ್ಯರ್ಥಿಗಳಿಗೆ ಯಾವ ಒಂದು ಸ್ಟೂಡೆಂಟ್ಸ್ಗಳಿಗೆ ಇಲ್ಲಿ ಸ್ಟಾರ್ಟ್ ಆಗಿದೆ ಮತ್ತು ಕೊನೆಯ ದಿನಾಂಕ ಯಾವ ರೀತಿಯಾಗಿದೆ ಅಂತ ನೋಡ್ಕೊಳ್ಳೋದಾದರೆ, ಇದು ಒಂದು OBC ಕ್ಯಾಟಗರಿ ಇಲ್ಲಿ ನೋಡ್ಕೊಳ್ಬೋದು. ಇಲ್ಲಿ ಪ್ರೀ ಮೆಟ್ರಿಕ್ 6th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ಒಳಗೆ ಏನಿದ್ದಾರೆ ಅಂಥ ಸ್ಟೂಡೆಂಟ್ಸ್ಗಳಿಗೆ 10/7/2024 ಒಳಗೆ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತು ಏನೊಂದು ಪೋಸ್ಟ್ ಮೆಟ್ರಿಕ್, ಇಲ್ಲಿ ಪೋಸ್ಟ್ ಮೆಟ್ರಿಕ್ ಸ್ಟೂಡೆಂಟ್ಸ್ಗಳಂದರೆ ಇಲ್ಲಿ ನಿಮಗೆ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಅಂದರೆ PUC ಫಸ್ಟ್ ಇಯರ್ PUC ಸೆಕೆಂಡ್ ಇಯರ್ಗೆ ಮಾತ್ರ ಇಲ್ಲಿ ಅಪ್ಲಿಕೇಬಲ್ ಆಗುತ್ತೆ. ಅವರಿಗೆ 20/7/2024 ಒಳಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅಷ್ಟರೊಳಗೆ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಂಥ ಅಭ್ಯರ್ಥಿಗಳಿಗೆ. ಮತ್ತು ಏನೋ ಒಂದು ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂದರೆ ST ಕ್ಯಾಟಗರಿದವರು ಯಾವ ರೀತಿಯಾಗಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, ಇದನ್ನು ನಾನು ಲಿಂಕನ್ನು ಸಪ್ರೇಟಾಗಿ ಕೊಟ್ಟಿರ್ತೀನಿ, ಅವ್ರದ್ದು ಯಾವ ರೀತಿಯಾಗಿದೆ ನೋಡ್ಕೊಳ್ಳೋಣ. ನೋಡಿ, ಒಂದು ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು, ಒಂದು ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಇದು ಎರಡು ಇಲ್ಲಿ ಕ್ಯಾಟಗರಿದವ್ರದ್ದು ಇಲ್ಲಿ ಮಾಹಿತಿಯನ್ನು ಕೊಡ್ತೀನಿ. ನೋಡಿ, ಇವ್ರದ್ದು ಫ್ರೀ ಮೆಟ್ರಿಕ್ ಹಾಸ್ಟೆಲ್ ಅಪ್ಲಿಕೇಶನ್ 19/7/2024 ಇದ್ದರೆ, ಮತ್ತು ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂದರೆ ST ಕ್ಯಾಟಗರಿದವ್ರದ್ದು 31/7/2024 ಒಳಗೆ ಲಾಸ್ಟ್ ಡೇಟ್ನ ಕೊಟ್ಟಿದ್ದಾರೆ. ಇವ್ರದ್ದು ಯಾವುದೇ ರೀತಿ ಒಂದು ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಲು ಅವಕಾಶವನ್ನು ಕೊಟ್ಟಿಲ್ಲ, ಬರೀ ಪ್ರೀ ಮೆಟ್ರಿಕ್ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ. ಮತ್ತು SC ಕ್ಯಾಟಗರಿದವರಿಗೆ ಇನ್ನೊಂದು ಸಪ್ರೇಟ್ ಇಲ್ಲಿ ವೆಬ್ಸೈಟ್ ಇದೆ, ಅಂದರೆ ಅವ್ರದ್ದು ಸಮಾಜ ಕಲ್ಯಾಣ ಇಲಾಖೆಯಿಂದ ನೋಡಿ ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶ 2024-25ನೇ ಸಾಲಿನ ಅಂತ ಕೊಟ್ಟಿದ್ದಾರೆ. ಅವರ ಅಧಿಕೃತ ವೆಬ್ಸೈಟ್ನಲ್ಲಿ ನಾವು ನೋಡೋದಾದರೆ ಲಾಸ್ಟ್ ಡೇಟ್ ಫಾರ್ ದ ಆನ್ಲೈನ್ ಅಪ್ಲಿಕೇಶನ್ SC ಕ್ಯಾಟಗರಿದವ್ರದ್ದು ನೋಡೋದಾದರೆ ನೋಡಿ, ಇಲ್ಲಿ ಕ್ಲೋಸ್ ಅಂತ ಬಂದಿದೆ. ಎಲ್ಲ ಒಂದು ಸ್ಟೂಡೆಂಟ್ಸ್ಗಳಿಗೆ ಇಲ್ಲಿ ಸ್ಟಾರ್ಟ್ ಆಗಿದೆ ಅಥವಾ ಇಲ್ಲ ಅನ್ನೋದು ಈ ರೀತಿಯಾಗಿ ಕೊಟ್ಟಿದ್ದಾರೆ. ಇದು ಅಪ್ಡೇಟ್ ಆದ ತಕ್ಷಣ ಇವ್ರದ್ದು ಯಾವ ರೀತಿ ಅಪ್ಲೈ ಮಾಡಬೇಕಂತ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸದ್ಯಕ್ಕೆ ಒಂದು ST ಕ್ಯಾಟಗರಿ ಆಗಿರ್ಬೋದು, ಮೈನಾರಿಟಿ ಕ್ಯಾಟಗರಿದವರು ಆಗಿರ್ಬೋದು, ಮತ್ತು ಏನು ಒಂದು OBC ಕ್ಯಾಟಗರಿದವರು ಯಾವ ರೀತಿಯಾಗಿ ಒಂದು ಪ್ರೀ ಮೆಟ್ರಿಕ್ ಮತ್ತು ಒಂದು ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಅಪ್ಲಿಕೇಶನ್ ಸ್ಟೆಪ್ ಬೈ ಸ್ಟೆಪ್ ಅರ್ಜಿಯನ್ನು ಸಲ್ಲಿಸಬೇಕಂತ ನಾನು ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ಕೊಡ್ತೀನಿ. ನೋಡಿ, OBC ಮತ್ತು ST ಕ್ಯಾಟಗರಿದು ಏನಿದೆ ಒಂದೇ ವೆಬ್ಸೈಟ್ ಇದೆ. ಆದರೆ ನಾನು ಈಗೇನು ಒಂದು ಅಪ್ಲಿಕೇಶನ್ ಎಕ್ಸಾಂಪಲ್ ಆಗಿ ನಿಮ್ಗೆ ತೋರಿಸ್ತೀನಿ. OBC ಕ್ಯಾಟಗರಿ ಆಗಿರ್ಬೋದು, ST ಕ್ಯಾಟಗರಿದು ಒಂದೇ ಅಪ್ಲಿಕೇಶನ್ ಪ್ರೊಸೆಸ್ ಇರುತ್ತೆ. ಅವ್ರಿಗೆ ಬೇರೆ ಒಂದು ಅಪ್ಲಿಕೇಶನ್ ಫಾರ್ಮ್ ಇರೋದಿಲ್ಲ, ಇವ್ರಿಗೂ ಬೇರೆ ಇರೋದಿಲ್ಲ. ಒಂದೇ ರೀತಿ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ, ಸಿಂಪಲ್ ಆಗಿರುತ್ತೆ. ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಬೇಕಂತ ನೋಡ್ಕೊಳ್ಳೋಣ. ನಾನು ಪ್ರೀ ಮೆಟ್ರಿಕ್ ತೋರಿಸುತ್ತೀನಿ. ಆ ಪ್ರೀ ಮೆಟ್ರಿಕ್ದಲ್ಲಿ ಮತ್ತು ಪೋಸ್ಟ್ ಮೆಟ್ರಿಕ್ ಅಪ್ಲಿಕೇಶನ್ ಏನು ಚೇಂಜಸ್ ಅಂದರೆ, ಪ್ರೀ ಮೆಟ್ರಿಕ್ಗಳಿಗೆ SADS ID ಕೇಳ್ತಾನೆ ಮತ್ತು ಪೋಸ್ಟ್ ಮೆಟ್ರಿಕ್ ಒಳಗೆ SSP ID ಕೇಳ್ತಾನೆ. ಇಲ್ಲಿಯೂ SSP ಎರಡು ಕಡೆ ಕೇಳ್ತಾರೆ. ಆದರೆ ಇಲ್ಲಿ ಒಂದು ಪೋಸ್ಟ್ ಮೆಟ್ರಿಕ್ ಏನು ಒಂದು ಸ್ಟೂಡೆಂಟ್ಸ್ಗಳಿರ್ತಾರೆ, ಇಲ್ಲಿ ಅವ್ರದ್ದು ಒಂದು ರಿಜಿಸ್ಟ್ರೇಷನ್ ನಂಬರ್ ಅಂದರೆ ಒಂದು ಕಾಲೇಜ್ ಡೀಟೇಲ್ಸನ್ನು ನೀಡಬೇಕಾಗತ್ತೆ, ಇವರು ಸ್ಕೂಲ್ ಡೀಟೇಲ್ಸನ್ನು ನೀಡಬೇಕಾಗತ್ತೆ. ಏನಿದೆ ಅಂತ ಮುಂದೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಪ್ಲಿಕೇಶನ್ ಆಗೋ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಪ್ರೊಸೆಸ್ ಇರುತ್ತೆ ಅಂತ. ನಾನು ಈಗ ಪ್ರೀ ಮೆಟ್ರಿಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ.
ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಡು ಯು ಹ್ಯಾವ್ ಅ ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟ್ ಅಂತ ಬರ್ತಾ ಇದೆ. ಏನೊಂದು ಪ್ರೀ ಮೆಟ್ರಿಕ್ ಸ್ಟೂಡೆಂಟ್ಸ್ಗಳಿದೆ. ಇಲ್ಲಿ ಏನಂದರೆ ಒಂದು SSP ID ಅಕೌಂಟ್ ಇದೆ ಅಂತ ಕೇಳ್ತಾ ಇದೆ. ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಸ್ಕೂಲಲ್ಲಿ ಮತ್ತು ಒಂದು ಕಾಲೇಜ್ನಲ್ಲಿ ನಿಮ್ಮದು ID ಕ್ರಿಯೇಟ್ ಆಗಿರುತ್ತೆ. ಅದಕ್ಕೆ ನೀವು ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೋ ಅಂತ ಕ್ಲಿಕ್ ಮಾಡಿದರೆ ನಿಮ್ಮ IDನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ನೋ ಹೊಡೆಯೋ ಮುಂಚೆ ನೀವು ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ನಂಬರ್ ಹಾಕಿದರೆ ಅದು ಬರುತ್ತೆ ನೋಡಿ. ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಒಂದು ಯೂಸರ್ ID ಆಗಿರ್ಬೋದು, ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಿ ಅಂತ ಹೇಳ್ತಾರೆ. ನಿಮ್ಮ ಕಡೆ ಏನು ID ಇಲ್ಲ ಅಂದರೆ ಏನು ಮಾಡಬೇಕು, ಇದು ಒಂದು ಪ್ರೀ ಮೆಟ್ರಿಕ್ ಸ್ಟೂಡೆಂಟ್ಸ್ಗಳಾಗಿರ್ತವೆ. ಪೋಸ್ಟ್ ಮೆಟ್ರಿಕ್ ಇದೇ ರೀತಿ ಲಾಗಿನ್ ಪೇಜ್ ಬರುತ್ತೆ. ಅವ್ರದ್ದು ಇಲ್ಲಿ ಬರುತ್ತೆ ಪಾಸ್ವರ್ಡ್ ಮರಿತೀವಿರಾ ಅಥವಾ ನಿಮ್ಮದು IDಯನ್ನು ತಿಳಿಯಿರುತ್ತೆ. 2 ಆಪ್ಷನ್ಗಳು ಬರ್ತವೆ. ನಾನು ಸದ್ಯಕ್ಕೆ ಈಗ ಪ್ರೀ ಮೆಟ್ರಿಕ್ ಸ್ಟೂಡೆಂಟ್ಸ್ಗಳದ್ದು ತೋರಿಸ್ತಾ ಇದ್ದೀನಿ. ನೋ ಯುವರ್ SSP ID ಅಂತಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ನಿಮ್ಮದು ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಏನು ಮಾಡಬೇಕಂದ್ರೆ ಪ್ರೀ ಮೆಟ್ರಿಕ್ ಸ್ಟೂಡೆಂಟ್ಸ್ಗಳದ್ದು ಇಲ್ಲಿ ಸ್ಯಾಡ್ ಸೈಡ್ ಅಂದರೆ SCTC ID ಬೇಕಾಗುತ್ತೆ. ಅಂದರೆ ಅವರು ಐಡೆಂಟಿ ಕಾರ್ಡಲ್ಲಿ ಇರುತ್ತೆ ಅಥವಾ ಕಳೆದ ವರ್ಷದ ಅಂಕಪಟ್ಟಿಯಲ್ಲಿ ಇದು ಅವೈಲೇಬಲ್ ಇರುತ್ತೆ. ಅದನ್ನು ನೀವು ಇಲ್ಲಿ ಫಿಲ್ ಮಾಡಿ ಸರ್ಚ್ ಮಾಡಿದರೆ ಇವ್ರದ್ದು ಡಾಟಾ ಅಂದರೆ ಒಂದು SSP ಅಕೌಂಟ್ ID ಬರುತ್ತೆ. ಅದನ್ನ ನೋಟ್ ಮಾಡ್ಕೊಳ್ಳಿ. ಮತ್ತು ಪೋಸ್ಟ್ ಮೆಟ್ರಿಕ್ ಕೆಟಗರಿ ಅಂದರೆ ಫಸ್ಟ್ PUC ಸೆಕೆಂಡ್ PUC ಸ್ಟೂಡೆಂಟ್ಗಳದ್ದು ಯಾವ ರೀತಿ ಅಂದರೆ ಅವ್ರದ್ದು ಇಲ್ಲಿ ಮೊಬೈಲ್ ನಂಬರ್ ಅಂದರೆ ಇದು ಒಂದು ಪ್ರೀ ಮೆಟ್ರಿಕ್ ಸ್ಟೂಡೆಂಟ್ಸ್ಗಳದ್ದು ಈ ರೀತಿ ಪೇಜ್ ಓಪನ್ ಆಗಿರುತ್ತೆ. ಪೋಸ್ಟ್ ಮೆಟ್ರಿಕ್ದವ್ರದ್ದು ಬೇರೆ ರೀತಿ ಇರುತ್ತೆ. ಅಲ್ಲಿ ಅವರು ಮೊಬೈಲ್ ನಂಬರ್ ಕೇಳ್ತಾರೆ. ನಿಮ್ಮದು ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ. ಮೊಬೈಲ್ ನಂಬರ್ ಆಗಿ ಸರ್ಚ್ ಮಾಡಿದರೆ ನಿಮ್ಮ ಒಂದು ID ಬರುತ್ತೆ. ನೀವು ಇಲ್ಲಿ ತೆಗೆದುಕೊಳ್ಬೋದು. ಈ ರೀತಿಯಾಗಿ ತೆಗೆದುಕೊಂಡು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ನೆಕ್ಸ್ಟ್ ಏನು ಮಾಡಬೇಕು, ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕು. ಇಲ್ಲಿ ಪಾಸ್ವರ್ಡ್ ಮರಿತೀವಿರಾ ಅಂತಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಏನೋ ಒಂದು ID ಬಂದಿರುತ್ತೆ. ID ಹಾಕಿ ಒಂದು ಕರೆಕ್ಟಾದ ಒಂದು ಸ್ಟ್ರಾಂಗ್ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮಾಡ್ಕೊಂಡು ಗೆಟ್ OTP ಮೇಲೆ ಕ್ಲಿಕ್ ಮಾಡಿದರೆ ನೀವೇನು ಒಂದು ಕಳೆದ ವರ್ಷ ಸ್ಕಾಲರ್ಶಿಪ್ಪಿಗೆ ಒಂದು ಮೊಬೈಲ್ ನಂಬರ್ ನೀಡಿರ್ತಿರಲ್ಲ, ಆ ಮೊಬೈಲ್ ನಂಬರಿಗೆ OTP ಬರುತ್ತೆ. OTPನ ಹಾಕಿ ವೆರಿಫೈನ ಮಾಡ್ಕೊಳ್ಳಿ. ವೆರಿಫೈ ಮಾಡ್ಕೊಂಡು ಮತ್ತೊಮ್ಮೆ ಹೋಮ್ ಪೇಜಿಗೆ ಬರಬೇಕಾಗತ್ತೆ. ಹೋಮ್ ಪೇಜಿಗೆ ಬಂದು ಏನೋ ಒಂದು ID ಇರುತ್ತೆ. ಪಾಸ್ವರ್ಡ್ ಈಗ ಏನು ಕ್ರಿಯೇಟ್ ಮಾಡಿರ್ತಿರಲ್ಲ ಅದನ್ನು ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡಿದ ತಕ್ಷಣ ನೆಕ್ಸ್ಟ್ ನೋಡಿ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನೋಡಿ ಇಲ್ಲಿ ಪೇಜ್ ಓಪನ್ ಆಗಿದ ತಕ್ಷಣ ಇಲ್ಲಿ ಏನು ಮಾಹಿತಿ ಬರ್ತಾ ಇದೆ ಅಂದರೆ ಅಪ್ಲೈ ಫಾರ್ ಹಾಸ್ಟೆಲ್ ಮತ್ತು ನಿಮ್ಮ ಒಂದು ಸ್ಟೂಡೆಂಟ್ ನೇಮ್ ಆಗಿರ್ಬೋದು, ಒಂದು ಸ್ಟೂಡೆಂಟ್ ID ಆಗಿರ್ಬೋದು, ಇಲ್ಲಿ ಮಾಹಿತಿ ಕೊಟ್ಟಿರ್ತಾರೆ. ಇಲ್ಲಿ ಅಪ್ಲೈ ಫಾರ್ ಹಾಸ್ಟೆಲ್ ಅಂತಿದೆ. ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನಿಮಗೆ 4 ಸ್ಟೆಪ್ಪಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು. ಆದರೆ ನಿಮಗೆ 2 ಸ್ಟೆಪ್ಪು ಫಿಲ್ ಮಾಡೋದಿರುತ್ತೆ. ಅದು ಫಿಲ್ ಮಾಡೋದಿರೋದಿಲ್ಲ, ಬರೀ ನಂಬರ್ ಹಾಕಿದರೆ ನಿಮ್ಮದು ಆಟೋಮೆಟಿಕ್ ಬರುತ್ತೆ. ಏನೇನಿದೆ ಸ್ಟೆಪ್ 1ಇಂದ ನಾವು ನೋಡ್ಕೊಳ್ಳೋಣ. ಮೊದಲೇದಾಗಿ ಸ್ಟೆಪ್ 1ನಲ್ಲಿ ಅಪ್ಲೈ ಮಾಡ್ಕೊಳ್ಳೋದು. ಇಲ್ಲಿ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ಒಂದು ಪರ್ಸನಲ್ ಡೀಟೇಲ್ಸ್ ಕೇಳುತ್ತೆ. ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿಯಾಗಿ ನಿಮಗೆ ಪೇಜ್ ಓಪನ್ ಆಗುತ್ತೆ. ನೋಡಿ ಮೊದಲೇದಾಗಿ ನಿಮ್ಮ ರಿಲಿಜನ್ ಕೇಳುತ್ತೆ. ಯಾವುದಿದೆ ನೋಡಿ, ಹಿಂದೂ ಆಗಿರ್ಬೋದು. ಈ ರೀತಿಯಾಗಿ ನಿಮ್ಮ ರಿಲಿಜನ್ ಕೇಳ್ತಾರೆ, ರಿಲಿಜನ್ ಹಾಕ್ಕೊಳ್ಳಿ ಸಿಂಪಲ್ಲಾಗಿ. ಮತ್ತು ನಿಮ್ಮದು ಕೆಟಗರಿ ಕೇಳುತ್ತೆ. ಯಾವುದು ನಿಮ್ಮದು ಕೆಟಗರಿ ಇದೆ ನೋಡಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಯಾವುದು ಕೆಟಗರಿ ಇದೆ ಆ ಕೆಟಗರಿ ಚೂಸ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಏನು ಮಾಡಬೇಕಂದ್ರೆ ಒಂದು ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ಹಾಕಬೇಕಾಗುತ್ತೆ. ಈಗಾಗಲೇ ನಾನು ಹಾಕಿದ್ದೀನಿ. ಇಲ್ಲಿ ಒಂದು ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ಹಾಕಿದ ತಕ್ಷಣ ಇಲ್ಲಿ ಒಂದು ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಕೇಳುತ್ತೆ. ಇದೊಂದು ಕೇಳುತ್ತೆ. ಇದೊಂದು ಹಾಕಿ ಇಲ್ಲಿ ಚೆಕ್ ಅಂತಿದೆ ನೋಡಿ. ಇಲ್ಲಿ ಏನು ಚೆಕ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಕೆಳಗಿರುವ ಡೀಟೇಲ್ಸ್ ಇನ್ಕಮ್ ಸರ್ಟಿಫಿಕೇಟ್ ನೇಮ್ ಇರೋದು ಮತ್ತು ಇನ್ಕಮ್ ಎಷ್ಟಿದೆ ಅಂತ ಸಬ್ ಕಾಸ್ಟ್ ಆಗಿರ್ಬೋದು, ಕಾಸ್ಟ್ ಯಾವುದಿರುತ್ತೆ ಆಟೋಮೆಟಿಕ್ ಬಂದುಬಿಡುತ್ತೆ. ಆಟೋಮೆಟಿಕ್ ಬಂದ ತಕ್ಷಣ ಇಲ್ಲಿ ಸೇವ್ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡ್ಕೊಂಡು ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡಿದ ತಕ್ಷಣ ನೆಕ್ಸ್ಟ್ ಒಂದು ಪರ್ಸನಲ್ ಇನ್ಫಾರ್ಮೇಷನ್ ನೀಡಬೇಕು. ಇಲ್ಲಿ ಈಗಾಗಲೇ ಇಷ್ಟು ಮಾಹಿತಿ ಅವರೇ ಫಿಲ್ ಆಗಿರುತ್ತೆ, ಅಂದರೆ ಆಟೋಮೆಟಿಕ್ ಫಿಲ್ ಆಗಿರುತ್ತೆ. ನೀವೇನು ಮಾಡಬೇಕು, ಇಲ್ಲಿ ಪೇರೆಂಟ್ಸ್ ನಂಬರಿಂದ ನೀವು ಫಿಲ್ ಮಾಡಬೇಕು. ಇಲ್ಲಿ ಪೇರೆಂಟ್ಸ್ ನಂಬರ್ ಕೇಳುತ್ತೆ. ಯಾವುದಾದ್ರೂ ಒಂದು ನಂಬರ್ ಹಾಕ್ಕೊಳ್ಳಿ, OTP ಕಳಿಸಿ OTPನ ವೆರಿಫೈ ಮಾಡ್ಕೊಳ್ಳಿ. ನಿಮ್ಮ ಕಡೆ ಇಮೇಲ್ ಇದ್ದರೆ ಇಮೇಲ್ ಹಾಕೋಬೋದು, ಇಲ್ಲಿ ಡ್ಯಾಶನ್ನು ಬಿಡ್ಬೋದು. ಮತ್ತು ನಿಮ್ಮ ಒಂದು ಡಿಸ್ಟಿಕ್ ಕೇಳುತ್ತೆ. ನಿಮ್ಮ ಡಿಸ್ಟಿಕ್ ಹಾಕಿ, ನಿಮ್ಮ ತಾಲೂಕು ಹಾಕಿ, ನಿಮ್ಮ ಅಸೆಂಬ್ಲಿ ಹಾಕಿ ಮತ್ತು ನಿಮ್ಮ ಪಿನ್ ಕೋಡ್. ಇದು ನಿಮ್ಮ ಅಸೆಂಬ್ಲಿ ಹಾಕಿದ್ರೂ ನಡೀತೆ, ಹಾಕ್ಲಿಕ್ಕೆ ನಡೀತೆ. ಯಾಕಂದರೆ ಇಲ್ಲಿ ಸ್ಟಾರ್ ಮಾರ್ಕ್ ಯಾವುದಿದೆ ನೋಡಿ ಅದು ಕಂಪಲ್ಸರಿ ಮಾತ್ರ ಆಗಿರುತ್ತೆ ಸ್ಟಾರ್ ಮಾರ್ಕ್ ಇದ್ದಲ್ಲಿ. ಮತ್ತು ನಿಮ್ಮ ಒಂದು ಪಿನ್ ಕೋಡ್ ಕೇಳುತ್ತೆ. ಇದೆಲ್ಲ ಆಧಾರ್ ಕಾರ್ಡ್ನಲ್ಲಿ ಇರುತ್ತೆ, ನೀವು ಕರೆಕ್ಟಾಗಿ ಹಾಕ್ಕೊಳ್ಳಿ. ಮತ್ತು ನಿಮ್ಮ ಅಡ್ರೆಸ್ ಕೇಳುತ್ತೆ, ಅಡ್ರೆಸ್ನ ಹಾಕ್ಕೊಳ್ಳಿ. ಮತ್ತು ಆರ್ ಯು ಡೊಮಿಸ್ಟಲ್ ಆಫ್ ಕರ್ನಾಟಕ ಅಂತ ಕೇಳುತ್ತೆ. ಇದನ್ನು ಎಸ್ ಅಂತೂ ಕಂಪಲ್ಸರಿ ಹಾಕಲೇಬೇಕಾಗುತ್ತೆ. ನೋ ಅದು ಬರೋದಿಲ್ಲ, ನೋ ಅಂತ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಒಂದು ಸ್ಟೂಡೆಂಟ್ಸ್ದು ಯಾರ್ದು ಹಾಸ್ಟೆಲ್ ಅಪ್ಲಿಕೇಶನ್ ಆಗ್ತಾಯಿದ್ದಿಲ್ಲ ಆ ಒಂದು ಸ್ಟೂಡೆಂಟ್ದು ಫೋಟೋನ ಅಪ್ಲೋಡ್ ಮಾಡ್ಕೊಳ್ಬೇಕು. ಒಂದು ಪಾಸ್ಪೋರ್ಟ್ ಸೈಜು. ಇಲ್ಲಿ ಯಾವುದೇ ರೀತಿ KB ಅಥವಾ ಒಂದು MB ಸೈಜ್ ಅಂತ ಏನು ಮಾಹಿತಿ ಕೊಟ್ಟಿಲ್ಲ. ಆದರೆ ನೀವೊಂದು ಫೋಟೋ ಇಲ್ಲಿ ಅಪ್ಲೋಡನ್ನು ಮಾಡ್ಕೊಳ್ಳಿ. ಒಂದು ಯಾವ ರೀತಿಯಾದ್ರೆ ರಿಸೈಜ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೊಳ್ಳಿ. ಬೇಕಾದ್ರೆ ನನಗೆ ಸಾಕಷ್ಟು ನಮ್ಮ ಯೂಟ್ಯೂಬ್ ಚಾನಲಿಂದ ವಿಡಿಯೋ ಇದೆ ನೋಡಿ, ಫೋಟೋ ರಿಸೈಜ್ ಮಾಡೋದು. ಅದನ್ನ ಫೋಟೋ ಕರೆಕ್ಟಾಗಿ ರಿಸೈಜನ್ನು ಮಾಡ್ಕೊಂಡು ಇಲ್ಲಿ ಅಪ್ಲೋಡ್ ಮಾಡ್ಕೊಂಡು ಇಲ್ಲಿ ಸೇವ್ ಆ್ಯಂಡ್ ಪರ್ಸನಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಅಪ್ಲೋಡನ್ನು ಮಾಡ್ಕೊಳ್ಳಿ. ಅಪ್ಲೋಡ್ ಮಾಡಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ಮೇಲೆ ಬರಬೇಕಾಗುತ್ತೆ. ಮೇಲೆ ಬಂದು ಇಲ್ಲಿ ನೆಕ್ಸ್ಟ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ 2ನೇ ಸ್ಟೆಪ್ ಓಪನ್ ಆಗುತ್ತೆ. ಇಲ್ಲಿ ಒಂದು ಅಕಾಡೆಮಿಕ್ ಡೀಟೇಲ್ಸ್ ನೀಡಬೇಕಾಗುತ್ತೆ. ಒಂದು ಕಾಲೇಜ್ ಡೀಟೇಲ್ಸ್ ಆಗಿರ್ಬೋದು, ಇಂಥ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಇಲ್ಲಿ ನಿಮ್ಮದು ಅಕಾಡೆಮಿಕ್ ಇಯರ್ ಆಟೋಮೆಟಿಕ್ಲಿ ಬಂದಿರುತ್ತೆ. ಈ ರೀತಿಯಾಗಿ ಬಂದಿರುತ್ತೆ. ನೀವೇನು ನೀಡಬೇಕಂದ್ರೆ ಪ್ರೀ ಮೆಟ್ರಿಕ್
ಸ್ಟೂಡೆಂಟ್ಸ್ಗಳಿಗೆ ಇದು ಮಾತ್ರವೇ. ನೋಡಿ ಇಲ್ಲಿ ಡೇಟ್ ಆಫ್ ಬರ್ತು, SITC ID ಒಂದು ಪ್ರೀ ಮೆಟ್ರಿಕ್ ಸ್ಟೂಡೆಂಟ್ಸ್ಗಳಿಗೆ, ಮತ್ತು ಪೋಸ್ಟ್ ಮೆಟ್ರಿಕ್ ಯಾವ ರೀತಿ ಕೇಳುತ್ತಂದರೆ ಅವ್ರದ್ದು SSB ID ಅಥವಾ ಕಾಲೇಜ್ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ. ಆ ಕಾಲೇಜ್ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಇಲ್ಲಿ ಗೆಟ್ ಅಕಾಡೆಮಿಕ್ ಡೀಟೇಲ್ಸ್ ಮೇಲೆ ಏನಾರು ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಡಿಸ್ಟಿಕ್ ಆಗಿರ್ಬೋದು, ತಾಲೂಕು ಆಗಿರ್ಬೋದು, ನಿಮ್ಮ ಸ್ಕೂಲ್ ನೇಮ್ ಆಗಿರ್ಬೋದು, ನಿಮ್ಮದು ಕ್ಲಾಸ್ ಯಾವುದಾಗಿರ್ಬೋದು, ಗ್ರೇಡ್, ಈ ರೀತಿಯಾಗಿ ಎಲ್ಲ ಮಾಹಿತಿ ಅದೇ ಬರುತ್ತೆ. ನಿಮ್ದು ಏನಾದರೂ ತಪ್ಪಾಗಿದ್ದರೆ ಅಲ್ಲಿ ನೀವು ಎಡಿಟನ್ನು ಮಾಡ್ಕೊಳ್ಬೋದು. ನಿಮ್ಮದು ಆಟೋಮೆಟಿಕ್ ಗೆಟ್ ಡಾಟಾ ಅಂತ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ನಿಮ್ಮದು ಕಾಲೇಜ್ ಡೀಟೇಲ್ಸ್ ಬಂದುಬಿಡುತ್ತೆ. ನೀವು ಕರೆಕ್ಟ್ ಡೀಟೇಲ್ಸನ್ನು ನೀಡಿ ಇಲ್ಲಿ ಸೇವ್ ಅಕಾಡೆಮಿಕ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಒಂದು ಹಾಸ್ಟೆಲ್ ಲಿಸ್ಟ್ ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ಇಲ್ಲಿ ನಿಮಗೆ ನಿಮ್ಮ ಡಿಪಾರ್ಟ್ಮೆಂಟ್ ತೋರಿಸುತ್ತೆ. ಇದು ST ಕ್ಯಾಟಗರಿದವ್ರದ್ದಾಗಿರ್ಬೋದು, ಇದು ಮೈನಾರಿಟಿ ಇದೆ. ನಾನು ಈ ವೆಬ್ಸೈಟಲ್ಲಿ ಬಂದಿದ್ದಕ್ಕೆ ಇಲ್ಲಿ ಎರಡೇ ಆಪ್ಷನ್ ತೋರಿಸ್ತಾ ಇದ್ದೇವೆ. OBC ಒಂದು ವೆಬ್ಸೈಟಲ್ಲಿ ಓಪನ್ ಆದರೆ ನಿಮಗೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ST ಕ್ಯಾಟಗರಿ ಆದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೈನಾರಿಟಿ ಇದ್ದರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಗೆಟ್ ಹಾಸ್ಟೆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮದು ಹಾಸ್ಟೆಲ್ ಬರುತ್ತೆ. ಬರಲಿಲ್ಲ ಅಂದರೆ ನೀವು ಸರ್ಚನ್ನು ಮಾಡಬೇಕಾಗುತ್ತೆ. ಎಕ್ಸಾಂಪಲಾಗಿ ಈ ರೀತಿಯಾಗಿ ಎಲ್ಲಿದೆ ನೋಡಿ ಹಾಸ್ಟೆಲು, ಹಿಂಗೆ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದ ತಕ್ಷಣ ಈ ರೀತಿಯಾಗಿ ಇಲ್ಲಿ ಹಾಸ್ಟೆಲ್ ಶೋ ಆಗುತ್ತೆ. ನಿಮ್ಮದು ಯಾವುದು ಇಲ್ಲಿ ಹಾಸ್ಟೆಲ್ ಹಾಕಬೇಕಂತಿದ್ದೀರಾ ಅದನ್ನು ಇಲ್ಲಿ ಶೋ ಆಗುತ್ತೆ. ಶೋ ಆಗಿ ಇಲ್ಲಿ ಸೇವ್ ಆ್ಯಂಡ್ ಹಾಸ್ಟೆಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಆಗುತ್ತೆ. ಸೇವ್ ಆದ ತಕ್ಷಣ ಕೊನೆಯದಾಗಿ ನಿಮಗೆ ಪ್ರಿವ್ಯೂ ತೋರಿಸುತ್ತೆ ಅಂದರೆ ಈಗ ಏನು ಡೀಟೇಲ್ಸ್ ನೀಡಿದ್ರಲ್ಲ ಪ್ರತಿಯೊಂದು ಚೆಕ್ ಮಾಡ್ಕೊಳ್ಳಿ. ಅಂದರೆ ನೀವು ಇಲ್ಲಿ ಏನೂ ಡೀಟೇಲ್ಸ್ ನೀಡಿರೋದಿಲ್ಲ, ಬರೀ ಡಾಟಾ ನೀಡಿರ್ತೀರಿ, ಅಂದರೆ ಒಂದು ನಂಬರ್ ನೀಡಿರ್ತೀರಿ, ಅದು ಆಟೋಮೆಟಿಕ್ ಬಂದಿರುತ್ತೆ. ಕರೆಕ್ಟಾಗಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಏನಾದರೂ ತಪ್ಪಾಗಿದ್ದರೆ ನೀವು ಎಡಿಟ್ ಮಾಡ್ಕೊಳ್ಬೋದು. ನೀವು ಅಪ್ಲಿಕೇಶನ್ ಹಾಕಿದ ಮೇಲೂ ತಪ್ಪಾಗಿದ್ದರೂ ನಿಮಗೆ ಆಪ್ಷನ್ ಕೊಟ್ಟಿದ್ದಾನೆ, ಒಂದು ಎಡಿಟ್ ಮಾಡಲು ಅವಕಾಶ ಕೊಟ್ಟಿದ್ದಾನೆ. ಇಲ್ಲಿ ನೋಡಿ ವಿತ್ಡ್ರಾಲ್ ಅಂತ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಮಾಡ್ಕೊಳ್ಬೋದು. ಇಲ್ಲಿ ಏನೋ ರಾಂಗ್ ಆದರೆ ನೀವು ವರಿ ಆಗಬೇಡಿ. ನಿಮ್ಮ ಒಂದು ಹಾಸ್ಟೆಲ್ ಡಿಪಾರ್ಟ್ಮೆಂಟಲ್ಲಿ ನೀವು ಹೋಗಿ ಕೇಳಿದ್ರು ಎಡಿಟ್ ಮಾಡ್ಕೊಳ್ತಾರೆ. ಇಲ್ಲಿ ಯಾವುದೇ ರೀತಿ ತಪ್ಪಾದರೆ ಇನ್ನೂ ಆಗೋದಿಲ್ಲ. ಇಲ್ಲಿ ನೀವು ಅಥವಾ ವೆಬ್ಸೈಟ್ನಲ್ಲಿ ಎಡಿಟ್ ಮಾಡ್ಕೊಳ್ಬೋದು. ಈ ರೀತಿ ಸಬ್ಮಿಟ್ ಪ್ರಿವ್ಯೂ ಬರುತ್ತೆ. ಪ್ರಿವ್ಯೂ ಬಂದು ಅಪ್ಲಿಕೇಶನ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಸ್ವೀಕೃತಿ ಬರುತ್ತೆ. ಆ ಒಂದು ಸ್ವೀಕೃತಿ ತೊಗೊಂಡು ಹೋಗಿ ನೀವು ಡಿಪಾರ್ಟ್ಮೆಂಟ್ ಯಾವುದಿದೆ ನಿಮ್ಮ ಡಿಪಾರ್ಟ್ಮೆಂಟ್ ಅಂತ ಹೋಗಿ ಅಲ್ಲಿ ಮುಂದಿನ ಪ್ರೊಸೆಸ್ ನೀವು ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ಸುಲಭವಾಗಿ ಹಾಸ್ಟೆಲ್ ಅಪ್ಲಿಕೇಶನ್ಗೆ ಅರ್ಜಿ ಸಲ್ಲಿಸಿ. ಇಲ್ಲಿ ಪ್ರೀ ಮೆಟ್ರಿಕ್ ಆಗಿರ್ಬೋದು, ಪೋಸ್ಟ್ ಮೆಟ್ರಿಕ್ ಆಗಿರ್ಬೋದು, ಇದೇ ಒಂದು ಪ್ರೊಸೆಸ್ ಇರುತ್ತೆ. ಯಾವುದೇ ರೀತಿ ಟಫ್ ಆಗಿರೋದಿಲ್ಲ, ನಿಮಗೆ ಈಸಿಯಾಗಿರುತ್ತೆ, ಈಸಿ ಮೆಥಡ್ ಆಗಿರುತ್ತೆ. ನೀವು ಆರಾಮಾಗಿ ಅರ್ಜಿಯನ್ನು ಸಲ್ಲಿಸಿ. ನೋಡಿ ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳು ಯಾರು ಹಾಸ್ಟೆಲ್ ಅಪ್ಲಿಕೇಶನ್ ಆಗ್ತಕ್ಕಂತಿದ್ದಾರಲ್ಲ ಅವ್ರಿಗೆ ಕಳಿಸಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.